ವೆಲ್ಕಮ್ ಬ್ಯಾಕ್ ಟು ದಿ ಚೈತ್ರ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಹೇಳಕ್ಕೆ ಬಂದಿರೋ ಟಾಪಿಕ್ ಏನಪ್ಪ ಅಂದರೆ, ಪ್ರೆಗ್ನೆನ್ಸಿಯಲ್ಲಿ ನೆಕ್ ಬ್ಲ್ಯಾಕ್ ಆದರೆ ಯೂಶ್ವಲಿ ಗಂಡು ಮಗು ಆಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಯಾರು ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಎಲ್ಲ ಫ್ರೆಂಡ್ಸ್ಗೂ ತುಂಬಾ ಥ್ಯಾಂಕ್ಸ್. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಡ್ಯೂರಿಂಗ್ ಅ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ನೆಕ್ ಯೂಶ್ವಲಿ ಬ್ಲ್ಯಾಕ್ ಆಗೇ ಆಗುತ್ತೆ. ಮೀನ್ಸ್ ನಮ್ಮಲ್ಲಿ ಆಗುವಂತಹ ಹಾರ್ಮೋನಲ್ ಬ್ಯಾಲೆನ್ಸ್ ಇಂದ. ಹೌದು, ಒಂದು ಮಗುಗೆ ಜನ್ಮ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಸೊ ಆಗ ನಮ್ಮ ನೆಕ್ ಬ್ಲ್ಯಾಕ್ ಆಗುತ್ತೆ. ಬ್ಲ್ಯಾಕ್ ಆಗಿಬಿಟ್ರೆ ಗಂಡು ಮಗುನ. ಫಸ್ಟ್ ಆಫ್ ಆಲ್ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳಕ್ಕೆ ಬಂದಿರೋ ವಿಷಯ, ಬ್ಲ್ಯಾಕ್ ಆದರೂ ಅಥವಾ ಆಗದೆ ಇದ್ರೂ ಹೊಟ್ಟೆ ಒಳಗೆ ಇರೋ ಮಗು ನಾವು ಇಂಟರ್ಕೋರ್ಸ್ ಮಾಡ್ದಾಗೇ ಡಿಸೈಡ್ ಆಗಿರುತ್ತೆ. ನೀವು ಯಾವ ಮಗು ಆದರೂ ಪರವಾಗಿಲ್ಲ, ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ. ಆದರೂ ಎಲ್ಲ ಹೆಣ್ಮಕ್ಳಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಹೌದು, ಓಲ್ಡ್ ಮದರ್ಸ್ಗಳಿರ್ತಾರಲ್ಲ, ಗ್ರ್ಯಾಂಡ್ ಮದರ್ಸ್, ಅವ್ರು ಹೇಳ್ತಿರ್ತಾರೆ, ಓ ನಿನ್ನ ನೆಕ್ ತುಂಬಾ ಬ್ಲ್ಯಾಕ್ ಇದೆ, ಐ ಥಿಂಕ್ ಗಂಡು ಮಗು ಆಗ್ಬೋದು. ನೀನು ತುಂಬಾ ವೈಟ್ ಆಗಿದೆಯಾ, ಹೌದು ನಿಂಗೆ ಹೆಣ್ಮಗು ಆಗ್ಬೋದು. ಇಂತಹ ಮಾತುಗಳನ್ನ ನಾನು ಫೇಸ್ ಮಾಡಿದ್ದೀನಿ. ಸೊ ನನ್ನ ಮೊದಲು ಹೆಣ್ಣು ಮಗು, ನನಗೆ ನಂತರ ಗಂಡು ಮಗು. ಸೊ ನನ್ನ ಪ್ರೆಗ್ನೆನ್ಸಿಯಲ್ಲಿ, ನನ್ನ ಮಗಳ ಪ್ರೆಗ್ನೆನ್ಸಿಯಲ್ಲಿ ನಾನು ಸ್ಕಿನ್ನು ತುಂಬಾ ಗ್ಲೋ ಇತ್ತು, ಬಟ್ ನನ್ನ ನೆಕ್ ಬ್ಲ್ಯಾಕ್ ಇತ್ತು. ಸೊ ಆಗ ನನ್ನ ಹಿರಿಕರು ಹೇಳ್ತಿದ್ದಂಗೆ, ಸೊ ನೀನು ತುಂಬಾ ಬ್ರೈಟಾಗಿದೆಯಾ ಹೆಣ್ಮಗು, ಆದ್ರೂ ನೆಕ್ ಸ್ವಲ್ಪ ಬ್ಲ್ಯಾಕ್ ಇದೆ, ಸೊ ಹೆಣ್ಮಗು ಅಲ್ಲ ಗಂಡು ಮಗು ಆಗುತ್ತೇನೋ ಅಂತ ಕೆಲವೊಬ್ಬರು ಹೇಳ್ತಾಯಿದ್ರು. ನಾನು ಏನೇ ಹೇಳಿ, ಓಕೆ, ಅವ್ರು ಹೇಳಿದಾಗ ಏನೋ ಒಂಥರ ಖುಷಿ ಆಗ್ತಿರುತ್ತೆ ಒಳ್ಳೊಳಗೆ, ಗೊತ್ತಿಲ್ಲ ಯಾಕೆ ಅಂತ. ಸೊ ನೋಡೋಣ, 9 months ಆದಮೇಲೆ ಎಲ್ಲರಿಗೂ ಗೊತ್ತಾಗೇ ಆಗುತ್ತಲ್ವ. ಸೊ ನನ್ನ ಫೇಸ್ ಸ್ಕಿನ್ನು ತುಂಬಾ ಗ್ಲೋ ಇತ್ತು, ಸಖತ್ ಗ್ಲೋ ಆಗಿಬಿಟ್ಟಿದೆ. ಸೊ ಅದನ್ನು ಕೂಡ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ನನ್ನ ಮಗು ಇಟ್ಟಾದಮೇಲೆ. ನೆಕ್ಸ್ಟು ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ನನ್ನ ಸ್ಕಿನ್ ತುಂಬಾ ಡಲ್ ಇತ್ತು. ನಾನು ಹಾಕ್ತೀನಿ, ಬೇಕಾದ್ರೆ ನೀವು ನೋಡಿ, ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ನನ್ನ ಫೋಟೋ. ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಏನು ಇಷ್ಟು ಬ್ಲ್ಯಾಕ್ ಆಗೋದೆ ಅನ್ನಿಸ್ತಾ ಇತ್ತು. ಮತ್ತು ನೆಕ್ಕು ಕೂಡ ಅಷ್ಟೇ, ನನ್ನ ಮಗಳ ಪ್ರೆಗ್ನೆನ್ಸಿಲೂ ನನ್ನ ನೆಕ್ ಬ್ಲ್ಯಾಕ್ ಇತ್ತು, ಆ್ಯಂಡ್ ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲೂ ಕೂಡ ನನ್ನ ನೆಕ್ ಬ್ಲ್ಯಾಕ್ ಇತ್ತು. ಸೊ ಕೆಲವೊಬ್ಬರು ನೋಡಿದಾಗ ಗ್ರ್ಯಾಂಡ್ ಮದರ್ಸ್ಗಳು, ಓ ಹೌದು ನೀನು ತುಂಬಾ ಬ್ಲ್ಯಾಕ್ ಆಗಿದೆಯಾ, ಸೊ ಗಂಡು ಮಗು ಅನಿಸುತ್ತೆ ಮೇ ಬಿ ಅಂತ ಹೇಳೋರು. ಇನ್ನು ಕೆಲವೊಬ್ಬರು, ಓ ಹೌದು ಈಗ ಮತ್ತೆ ನಿಂಗೆ ಹೆಣ್ಮಗು ಆಗ್ಬೋದು ಅಂತ ಕೆಲವೊಬ್ಬರು ಹೇಳೋರು. ಬಟ್ ಐ ಹೋಪ್ ಒಂದು 10% ಅದಿದ್ರೂ 90% ಬೇರೆಯೇ ಇರುತ್ತಲ್ವ ಎಲ್ಲ ಹೆಣ್ಮಕ್ಳಿಗೂ. ಸೊ ಅದೇ ಥರ ನನಗೂ ಇತ್ತು. ಸೊ ನೆಕ್ ಬ್ಲ್ಯಾಕ್ ಇದ್ದಿದ ತಕ್ಷಣ ಗಂಡು ಮಗು, ನೆಕ್ಕು ಹಂಗೆ ಇದ್ದರೆ ಹೆಣ್ಮಗು, ಅದೆಲ್ಲ ಸುಳ್ಳು ಫ್ರೆಂಡ್ಸ್. ನಮ್ಮಲ್ಲಾಗೋ ಹಾರ್ಮೋನಲ್ ಇನ್ಬ್ಯಾಲೆನ್ಸಿಂದ ನಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಎಲ್ಲ ಪ್ರೆಗ್ನೆನ್ಸಿ ಲೇಡಿಗಳು ನಿಮ್ಮ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿ. ದೇವರು ಎಲ್ಲರಿಗೂ ಮಕ್ಕಳು ಕರುಣಿಸಿರಲ್ಲ, ನಮ್ಮ ಪುಣ್ಯ ಫಲಕ್ಕೆ ಏನಂತಾರೆ, ಕರುಣಿಸಿರ್ತಾನೆ. ಸೊ ಆ ಜರ್ನಿನ ನಾವು ಎಂಜಾಯ್ ಮಾಡೋಣ, ಟೆನ್ಷನ್ನ ದೂರ ಇಡಿ. ಓಕೆ, ಎಲ್ಲರಿಗೂ ಪ್ರೆಗ್ನೆನ್ಸಿಯಲ್ಲಿ, ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ, ಒಂದು 90% ಹೆಣ್ಮಕ್ಳಿಗೆ ಆ ಫೀಲ್ ಇದ್ದೇ ಇರುತ್ತೆ. ಏನೇ ಆದರೂ ಪರವಾಗಿಲ್ಲ. ಸೊ ಎಲ್ಲನೂ ದೇವರ ಮೇಲೆ ಭಾರ ಹಾಕಿ ಆರಾಮಾಗಿ ಎಂಜಾಯ್ ಮಾಡಿ. ನಾನು ಇಲ್ಲಿ ಯಾವುದೇ ಜೆಂಡರ್ ಪ್ರಿಡಿಕ್ಷನ್ ನಾನು ಮಾಡ್ತಾ ಇಲ್ಲ. ಓಕೆ, ಯಾರೂ ನನ್ನ ವಿಡಿಯೋನ ತಪ್ಪು ತಿಳ್ಕೊಬೇಡಿ. ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಈ ಟಾಪಿಕ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಇಲ್ಲ ಕಾಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.